ಬಾಗಲಕೋಟೆಯ ಬನಹಟ್ಟಿ ಪೊಲೀಸರು ಅಪರಾಧ ಹಾಗೆ ಮಾದಕ ವಸ್ತುಗಳ ದಂಧೆ ವಿರುದ್ಧ ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಮಹತ್ವದ ಯಶಸ್ಸನ್ನು ಸಾಧಿಸಿದ್ದಾರೆ. ಒಂದೇ ತಿಂಗಳಲ್ಲಿ 9.37 ಲಕ್ಷ ಮೌಲ್ಯದ ಕಳವು ಮಾಲು ಹಾಗೆ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ವಿಶೇಷ ಕ್ರೈಂ ತಂಡವು ಒಟ್ಟು 5 ಕಳವು ಪ್ರಕರಣಗಳನ್ನು ಭೇದಿಸಿದ್ದು ಬೆಳಗಾವಿ ಜಿಲ್ಲೆಯ ಗಣೇಶಪುರ ನಿವಾಸಿ ಪದ್ಮಾ ಚಂದ್ರಿಕಾ ಗುರವಳ ಎಂಬ ಮಹಿಳಾ ಆರೋಪಿಯನ್ನ ಬಂಧಿಸಿದೆ. ಇನ್ನು ಆರೋಪಿಯಿಂದ 3.10 ಲಕ್ಷ ಮೌಲ್ಯದ 23.5 ಗ್ರಾಂ ತೂಕದ ಚಿನ್ನದ ಚೈನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದತ್ತು ನಾಮದೇವ್ ಚೌಹಾಣ್, ಅಬೂಬಕರ್ ರಂಜಾನ್ ಮುಲ್ಲಾ ಸೇರಿದಂತೆ ಇತರ ಆರೋಪಿಗಳನ್ನ ಬಂಧಿಸಿ ಒಟ್ಟು 5 ಬೈಕ್ಗಳು, 36 ಗ್ರಾಂ ಚಿನ್ನ ಹಾಗೆ ನಗದು ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇದರ ಜೊತೆಗೆ ಮಾದಕ ವಸ್ತುಗಳ ವಿರುದ್ಧವೂ ಕೂಡ ಕಾರ್ಯಾಚರಣೆಯನ್ನ ನಡೆಸಿದ ಪೊಲೀಸರು ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಮಡ್ಡಿ ಗ್ರಾಮದ 75 ವರ್ಷದ ಶಿವಪ್ಪ ನೀಲಪ್ಪ ಕಾಳಿ ಎಂಬಾತನನ್ನ ಬಂಧಿಸಿದ್ದಾರೆ. ಇನ್ನು ಆತನಿಂದ 763 ಗ್ರಾಂ ಒಣಗಿದ ಗಾಂಜಾ ಹಾಗೆ ಕೃತಕ ಬಳಸಿದ್ದ ಮೋಟಾರ್ ಸೈಕಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್, ಹೆಚ್ಚುವರಿ ಎಸ್ಪಿ ಎಂ ಜಗದೀಶ್ ಹಾಗೆ ಜಮಖಂಡಿ ಡಿವೈಎಸ್ಪಿ ರೋಷನ್ ಸಮೀರ್ ಅವರು ಮಾರ್ಗದರ್ಶನದಲ್ಲಿ ಬನಹಟ್ಟಿ ಸಿಪಿಐ ಆರ್ ಪಾಟೀಲ್ ನೇತೃತ್ವದಲ್ಲಿ ಪಿಎಸ್ಐ ಶಿವರಾಜು ದರಿಗೋಣ, ಪಿಎಸ್ಐ ಪಿಜಿ ಪೂಜಾರಿ ಹಾಗೆ ಕ್ರೈಂ ತಂಡದ ಸಿಬ್ಬಂದಿ ಈ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದರು. ತಂಡದ ಕಾರ್ಯಕ್ಷಮತೆಯನ್ನ ಶ್ಲಾಘಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಸಿಬ್ಬಂದಿಗೆ ಬಹುಮಾನವನ್ನ ಘೋಷಿಸಿದ್ದಾರೆ. ಜೊತೆಗೆ ಯುವ ಜನರಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಲಯದ 700ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ 8ನೇ ತರಗತಿಯಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ವಿಶೇಷ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಕ್ಕೆ ಪೊಲೀಸ್ ಇಲಾಖೆ ತೀರ್ಮಾನಿಸಿದೆ. ಒಂದು ಗ್ರಾಮೀಣ ಮಾಡಲಿಕ್ಕೂ ಅನುಕೂಲ ಆಗಿದೆ. ಅವಶ್ಯಕತೆ ಇದ್ದಾಗ ಸರ್ಕಾರ ಅಪ್ರೂವಲ್ ಕೂಡ ಆಗುತ್ತೆ. ಹೊಸ ಸೆಷನ್ ಅಂದ್ರೆ ಪರ್ಮನೆಂಟ್ ಕಮಿಟ್ಮೆಂಟ್ ಆಗುತ್ತೆ. ಇಷ್ಟು ಜನ ಎಕ್ಸೈಸ್ ಸಿಬ್ಬಂದಿ ಇರಬೇಕು, ಅದು ಇರಬೇಕು. ಅದು ಪ್ರಪೋಸಲ್ ಯಾವಾಗ ನಾವು ಕಲಿಸ್ತಾ ಇರ್ತೀವಿ, ನಮ್ಮ ಡಿಮಾಂಡ್ ಕೂಡ ಇರುತ್ತೆ. ನಮ್ಗೆ ಇರೋ ಸೆಷನ್ ಅಲ್ಲಿ ಕೂಡ ಜಾಸ್ತಿ ಸಿಬ್ಬಂದಿ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ. ಬಟ್ ಸರ್ಕಾರ ಕೂಡ ಲಿಮಿಟೇಷನ್ ಇದೆ. ಅವರು ಜನಸಂಖ್ಯೆ ನೋಡಿ ಕ್ರೈಮ್ ಎಷ್ಟು ಆಗ್ತಾ ಇದೆ ನೋಡ್ಕೊಂಡು ಅವರು ಮಾಡ್ತಾರೆ. ಬಟ್ ಈ ರಿಆರ್ಗನೈಸೇಷನ್ ಬಗ್ಗೆ ಸ್ವಲ್ಪ ಒಟ್ಟಿಗೆ ಅಂದ್ರೆ ವಿದಿನ್ 3 ಸ್ಟೇಷನ್ ಬೌಂಡ್ರಿ ಅಲ್ಲಿನೇ ಸ್ವಲ್ಪ ಬೌಂಡ್ರಿ ಚೇಂಜ್ ಮಾಡಿ ಅವರಿಗೆ ಯಾವ ರೀತಿ ಸಾಲ್ವ್ ಮಾಡ್ತಾರೆ. ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಂತರ ಕೊಡ್ತೀನಿ ಚೇಂಜ್ ಆಯ್ತು. ಇನ್ನೊಂದ್ಸರಿ ಅವ್ರು ಫ್ರೀ ಟ್ರೀಟ್ಮೆಂಟ್ ಇದೆ ಎಲ್ಲ ಹಾಸ್ಪಿಟಲ್. ಹೋಟೆಲ್ ಅವ್ರು ಹೇಳ್ತಿದ್ವಿ ನಾವು ಆಕ್ಸಿಡೆಂಟ್ ಆದಾಗ ನಾವು ಯಾವುದೋ ಹಾಸ್ಪಿಟಲ್ ಹೋದ್ರೆ ಆ ಹಾಸ್ಪಿಟಲ್ ನಾವು ಕೊಂಡ್ಕೊಳ್ಬೇಕು. ಅಂದ್ರೆ ಅವ್ರ ಸಿಸ್ಟಮ್ ಇದೆ, ಈಗಾರ ಅಂತ ಒಂದು ಸಿಸ್ಟಮ್ ಇದೆ. ನಮಗೆ ನೋಟಿಫಿಕೇಶನ್ ಕಳಿಸ್ತಾರೆ ಅವರು, ನಾವು ಓಕೆ ಹೇಳ್ತೀವಿ. MLC ಬಿಟ್ಟು ಇನ್ನೊಂದು ಸಿಸ್ಟಮ್ ಇದೆ, ಸಿಸ್ಟಮ್ ಇದೆ, ಓಕೆ ಹೇಳ್ತೀವಿ. ಹಾಸ್ಪಿಟಲ್ ಅವರು 1,50,000 ಫ್ರೀ ಟ್ರೀಟ್ಮೆಂಟ್ ಕೊಡಲೇಬೇಕು. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ನೋಡಿದ್ರೆ ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆದಾಗ ನಾವು 112 ವೆಹಿಕಲ್ ಹೆವಿ ಪೆಟ್ರೋಲ್ ಇಮಿಡಿಯೇಟ್ಲಿ ಹೋಗ್ತಾರೆ, ಅಥವಾ ತಾವು ಯಾರಾದರೂ ಇನ್ಫಾರ್ಮ್ ಮಾಡ್ತೀರಾ, ಪಬ್ಲಿಕ್ ಯಾರಾದರೂ ಮಾಡ್ತಾರೆ ಅಂತ. ಬಟ್ ಟ್ರೀಟ್ಮೆಂಟ್ ಕೆಲವು ಸರಿ ಆಗುತ್ತೆ, ಕೆಲವು ಸರಿ ಭೂಮಿ ಕರ್ಕೊಂಡು ಹೋಗ್ತೀವಿ, ಕೆಲವು ಸರಿ ಈ ಕಡೆ ಬೆಳಗಾವ್ ಕರ್ಕೊಂಡು ಹೋಗ್ತೀವಿ. ಈ ಸ್ಕೀಮ್ಗೆ ದಯವಿಟ್ಟು ಯೂಸ್ ಮಾಡಿ. ನಾವೆಲ್ಲ ಹಾಸ್ಪಿಟಲ್ ಜೊತೆ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸೊ ದಟ್ ಏನಾಗುತ್ತೆ, ಅವ್ರ ರಿಲೇಟಿವ್ಸ್ ಬರಲಿ, ಅವರು ಬರಲಿ, ಸುಮ್ಮನೆ ಡಿಲೇ ಆಗ್ತದೆ. ಹಾಸ್ಪಿಟಲ್ ಬೋರ್ಡ್ ಪ್ರತಿಯೊಂದು ಆಸ್ಪತ್ರೆಗೆ ಇದ್ರು ಸರ್, ಗವರ್ಮೆಂಟ್ ಆಸ್ಪತ್ರೆಗೆ ಇದೆ. ಎಂಪಿಎನ್ಎಲ್ ಹಾಸ್ಪಿಟಲ್ ಹೇಳ್ತಾರೆ 90% ಹಾಸ್ಪಿಟಲ್ ಕವರ್ ಆಗಿದೆ. ಬೋರ್ಡ್ ಹಾಕಿಬಿಟ್ರೆ ಅಂತ ಅವ್ರು ಗೊತ್ತಾಗುತ್ತೆ. ಸರ್ಗೆ ರಿಕ್ವೆಸ್ಟ್ ಮಾಡಿ, ನಾವು THO ಸರ್ಗೆ, THO ಅವರಿಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಜೊತೆ ಹೋಗಿ ಕಂಬೈನ್ ಮೀಟಿಂಗ್ ಮಾಡಿ ನಾವು ಒಂದು ಸಿಬ್ಬಂದಿ ಕೂಡ ತಮ್ಮಲ್ಲಿ ಪರ್ಮನೆಂಟ್ ಆಗಿ ಈ ತರ ಮಾಡ್ಕೊಂಡು